ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ರಾಜ್ಯ ಸರ್ಕಾರ ಇತ್ತೀಚೆಗೆ ಕಡ್ಡಾಯವಾಗಿ ಜಾರಿಗೆ ಬರುವಂತೆ ಇ-ಸ್ವತ್ತನ್ನು ಜಾರಿಗೆ ತಂದಿರುವುದು ಸಾರ್ವಜನಿಕರಿಗೆ ತುಂಬಾ ಅನಾನುಕೂಲವಾಗಿರುತ್ತದೆ. ಆದ ಕಾರಣ ಶೀಘ್ರದಲ್ಲಿ ಈ ಹಿಂದೆ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅದನ್ನು ಜಾರಿಗೆ ತರುವಂತೆ ಆಗ್ರಹಿಸಿ ಹಾಗೂ ಇದರ ಸಾಧಕ ಬಾಧಕಗಳು ಹಾಗೂ ಪೂರ್ವ ತಯಾರಿ, ತಾಂತ್ರಿಕ ದೋಷಗಳನ್ನು ಪರಿಶೀಲಿಸಿ ಶೀಘ್ರದಲ್ಲೇ ಜಾರಿಗೆ ತರುವ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವ ನಂತರ ಜಾರಿಗೆ ತಂದಲ್ಲಿ ಇದು ಮೈಸೂರು ನಗರ ಹಾಗೂ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಅನುಕೂಲವಾಗಲಿದೆ ಎಂಬುದಾಗಿ ತಿಳಿಸಿರುತ್ತಾರೆ. ಈ ಸಂಬಂಧ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಶಿವಕುಮಾರ್ ರವರು ಆಗ್ರಹಿಸಿರುತ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ನಗರ ಪಾಲಿಕೆ ಮಾಜಿ ಸದಸ್ಯರಾದ ಸುಬ್ಬಯ್ಯ, ಮಂಜುನಾಥ್ ಹಾಗೂ ರಂಗಸ್ವಾಮಿ ಉಪಸ್ಥಿತರಿದ್ದರು. ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಗರ ಪಾಲಿಕೆಯಲ್ಲಿ ಈ ಖಾತೆಗೆ ಸಂಬಂಧಪಟ್ಟಂತೆ ಆಗ್ತಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಅವ್ರ ಜೊತೆಯಲ್ಲಿ ಯು ಸುಬ್ಬಯ್ಯನವರು, ವಿರೋಧ ಪಕ್ಷದ ಮಾಜಿ ನಾಯಕರು ಹಾಗೂ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಸುಬ್ಬಯ್ಯನವರಿದ್ದಾರೆ. ಹೌದಾ? ಇದು ಇವರೇ ಸ್ವಲ್ಪ ಬೇಡವಾ? ಈಗ ಮಾತಾಡಿ. ಹಲೋ, ಚೆಕ್. ಈಗಿಲ್ಲ ಅಲ್ವಾ? ಎಕೋ ಇಲ್ಲ ಈಗ? ಬಿಡಿ, ಇನ್ಯಾರಿದೆ? ಎಲ್ರಿಗೂ ನಮಸ್ಕಾರ. ಇವತ್ತು ರಾಜ್ಯದಾದ್ಯಂತ ಈ ಖಾತೆಗಳನ್ನು ಮಾಡಲಿಕ್ಕೆ ಕಳೆದ 2 ತಿಂಗಳಿಂದನೂ ಕೂಡ ಸಾಧ್ಯವಾಗದೆ ಜನರು ಪರಿತಪಿಸ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಇವತ್ತು ಜಗತ್ತು ಡಿಜಿಟಲ್ ಯುಗವಾಗಿ ಮುನ್ನಡೀತಾ ಇರುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಂಗೈಯಲ್ಲೇ ಎಲ್ಲವನ್ನ ನೋಡುವಂಥ ಮಾಡುವಂಥ ಇಂಥ ಸಂದರ್ಭದಲ್ಲೂ ಕೂಡ ಇವತ್ತು ಈ ರಾಜ್ಯದಲ್ಲಿ ಏನು ಈ ಖಾತೆಯನ್ನು ಮಾಡಲಿಕ್ಕೆ ಕಳೆದ 2 ತಿಂಗಳಿಂದಲೂ ಸಾಧ್ಯವಾಗ್ತಾ ಇಲ್ಲ. ಕಳೆದ 6 ತಿಂಗಳಲ್ಲಿ 2 ಬಾರಿ ಈ ರೀತಿ 2 ತಿಂಗಳು ಅವರು ಖಾತೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲದೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾದರೂ ಕೂಡ ಈ ಸಮಸ್ಯೆ ಮೈಸೂರು ಜಿಲ್ಲೆಗೂ ಕೂಡ ಹೊರತಾಗಿಲ್ಲ. ಇವರು ಯಾವ ರೀತಿಯಾದಂಥ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗ್ತದೆ. ಇವತ್ತು ಡಿಜಿಟಲ್ನಲ್ಲಿ ಏನು ದೇಶದಲ್ಲೇ ಬೆಂಗಳೂರು IT-BT ಹಬ್ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಈ ಬೆಂಗಳೂರನ್ನು ಮತ್ತು ಈ ಕರ್ನಾಟಕವನ್ನು IT-BTಯಲ್ಲಿ ಅಥವಾ ಡಿಜಿಟಲ್ನಲ್ಲಿ ಸುಮಾರು 10ರಿಂದ 15 ವರ್ಷಗಳ ಹಿಂದೆ ತಗೊಂಡೋಗುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ಈ ಖಾತೆ ಯಾಕೆ ಈ ರೀತಿ ಗೊಂದಲಮಯವಾಗಿದೆ ಅಂತಂದರೆ, ಇವರು ಈ ಖಾತೆಗಳಲ್ಲಿ ಮಾಡಬೇಕಾದಂಥ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ತರಬೇಕಾಗಿತ್ತು, ಅದನ್ನು ತರಲಿಲ್ಲ. ಮೊದಲನೇದಾಗಿ ಈ ಖಾತೆಗೆ ಪೂರಕವಾಗಿ ಮೊದಲು ಸರ್ವೆಯನ್ನು ಮಾಡಬೇಕು. ಸರ್ವೆಯನ್ನು ಮಾಡಿ ಪ್ರತಿಯೊಂದು ಆಸ್ತಿಯ ವಿವರಗಳ ಅಂದರೆ ಡೇಟಾಗಳನ್ನು ಫಸ್ಟು ಅವರು ಸಂಗ್ರಹಣೆ ಮಾಡಬೇಕು. ತದನಂತರ ಇದನ್ನು ಜಾರಿಗೆ ತರಬೇಕಾಗಿದ್ದಂಥದ್ದು. ಇದನ್ನು ಸರ್ವೆ ಡೋರ್ ಟು ಡೋರ್ ಸರ್ವೆ ಮಾಡುವಂಥದ್ದು ಇರ್ಬೋದು, ಅಥವಾ ಸ್ಯಾಟಲೈಟ್ ಇಮೇಜಸ್ಗಳಲ್ಲಿ ಇದರ ಮಾಹಿತಿಗಳನ್ನು ಕಲೆ ಹಾಕೋಂಥದ್ದು ಇರ್ಬೋದು, ಅಥವಾ ಡ್ರೋನ್ ಮುಖಾಂತರ ಈ ಸರ್ವೆಗಳನ್ನು ಮಾಡಿಸುವಂಥದ್ದಾಗ್ಬೋದು. ಈ ರೀತಿಯಾದಂಥ ಸರ್ವೆಗಳನ್ನು ಮಾಡಿ ತದನಂತರ ಆ ಪ್ರತಿಯೊಂದು ಆಸ್ತಿಯ ಡೇಟಾವನ್ನು ಅಪ್ಲೋಡ್ ಮಾಡಿ
ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ಇದನ್ನು ಒಂದು ಪ್ರಾಯೋಗಿಕವಾಗಿ ಪುರಸಭೆ ಅಥವಾ ನಗರಸಭೆಗಳಲ್ಲಿ ಪ್ರಾಯೋಗಿಕವಾಗಿ ಚಾಲನೆಯನ್ನು ಕೊಟ್ಟು ಅಲ್ಲಿ ಸಕ್ಸಸ್ ಆದ ನಂತರ ಇವರು ಈ ರೀತಿಯಾದಂಥ ಈ ಸ್ವತ್ತುಗಳನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ತರಾತುರಿಯಲ್ಲಿ ಈ ಸ್ವತ್ತನ್ನು ಜಾರಿಗೆ ತರೋ ಮುಖಾಂತರ, ಕಡ್ಡಾಯವಾಗಿ ಜಾರಿಗೆ ತರೋ ಮುಖಾಂತರ, ಮತ್ತು ಏನು ಸಬ್ ರಿಜಿಸ್ಟ್ರಾರಲ್ಲಿ ಕಾವೇರಿ ತಂತ್ರಾಂಶ ಏನಿದೆ ಅಲ್ಲಿಗೆ ಇಂಟಿಗ್ರೇಟ್ ಮಾಡೋ ಮುಖಾಂತರ, ಅಂದರೆ ಇವತ್ತು ಯಾವುದೇ ವ್ಯಕ್ತಿ ತನ್ನ ಆಸ್ತಿಯನ್ನು ಮಾರಲಿಕ್ಕೂ ಕೂಡ ಅಥವಾ ಕೊಂಡ್ಕೊಳ್ಳಿಕ್ಕೂ ಕೂಡ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಈಗ ಯಾರೋ ಬಡವ ಒಂದು 20-30 ಸೈಟ್ ಅಥವಾ ಮನೆ ಇರ್ಬೋದು, ಅವನು ಮಗಳ ಮದುವೆಗೋ ಮತ್ತೊಂದಕ್ಕೋ ಅವ್ರದ್ದೇನೋ ಹಾಸ್ಪಿಟ್ಲು ಸಮಸ್ಯೆಗೋ ಏನಕ್ಕೋ ಅದನ್ನು ಮಾರಿ ತಕ್ಷಣಕ್ಕೆ ಹಣವನ್ನು ಪಡೆದು ಅವ್ರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಣ ಅಂತಂದರೆ ಅಲ್ಲಿಗೂ ಕೂಡ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಕೆಲವು ಸಂದರ್ಭಗಳನ್ನು ನಾವು ನೋಡಿದ್ವಿ, ಯಾರು ಜಮೀನನ್ನು ರೈತ ಮಾರಿದ್ದಾನೆ, ಯಾರು ತಗೊಂಡಿದ್ದಾರೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಇನ್ನೂ ಈ ಖಾತೆ ಆಗಿಲ್ಲ ಅಂತೇಳಿ ಗಲಾಟೆ ಆಗ್ತಾ ಇದೆ. ಆದ್ದರಿಂದ ನೀವು ವಾಪಸ್ ತೊಗೊಂಬಿಡಿ, ನಮ್ಗೆ ಹಣ ಕೊಟ್ಬಿಡಿ ಅಂತೇಳಿ ಜಮೀನು ಖರೀದಿ ಮಾಡಿದವ್ರು ಹೇಳ್ತಾ ಇದ್ದಾರೆ. ಇದ್ರ ಗೊಂದಲದಲ್ಲಿ ಅವ್ರ ಗಲಾಟೆಗಳಾಗಿ ಇವತ್ತು ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿರೋ ಅಂಥದ್ದು ನಾವು ನೋಡ್ತಾ ಇದ್ದೀವಿ. ಕೋರ್ಟ್ ಕಚೇರಿಗೆ ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಈ ರಾಜ್ಯವನ್ನು ಎಂಥ ದುಸ್ಥಿತಿಗೆ ತಂದು ಇಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಆದರೆ ಇದೇ ಸಾಫ್ಟ್ವೇರನ್ನು ಹೈದರಾಬಾದ್ ಇರ್ಬೋದು, ಇಂದೋರ್ ಇರ್ಬೋದು, ಮುಂಬೈಯಲ್ಲಿರ್ಬೋದು, ಅಹಮದಾಬಾದಲ್ಲಿರ್ಬೋದು, ನೋಯ್ಡಾದಲ್ಲಿರ್ಬೋದು, ದೇಶದ ಇತರೆ ನಗರಗಳಲ್ಲಿ ಎಷ್ಟು ಅಡ್ವಾನ್ಸ್ ಆಗಿ ಈ ಸಾಫ್ಟ್ವೇರನ್ನು ಈ ಸ್ವತ್ತನ್ನು ಮಾಡಿದ್ದಾರೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವರ ಮನೆಯಲ್ಲೇ ಕೂತ್ಕೊಂಡು, ಅವ್ರು ಎಲ್ಲಿರ್ತಾರೋ ಅಲ್ಲೇ ಕೂತ್ಕೊಂಡು ಅವರು ಈ ಖಾತೆಗಳನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಅಂದರೆ ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿಗಳ ಮುಖಾಂತರ ಇವತ್ತು ಬೇರೆ ಬೇರೆ ರಾಜ್ಯದ ನಗರಗಳಲ್ಲಿ ನಡೀತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ರೀತಿಯಾದಂಥ ಒಂದು ಅವ್ಯವಸ್ಥೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇನ್ನೂ ಅಡ್ವಾನ್ಸ್ ಆಗಿ ಹೋಗಿ ಇವತ್ತು AI ಬಳಕೆ ಮಾಡಿಕೊಂಡು ವಾಟ್ಸಪ್ನಲ್ಲಿ ಅವರು ಕಾರ್ಪೊರೇಷನ್ ಎಲ್ಲ ವ್ಯವಹಾರಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ವಾಟ್ಸಪ್ನಲ್ಲೇ ಅವ್ರದ್ದು ಪೂರ್ತಿ ಮಾಹಿತಿ, ಆಸ್ತಿ ವಿವರ ಕಂಪ್ಲೀಟ್ ಅದರಲ್ಲಿ ಇರ್ತದೆ. ಈವನ್ ಅವರೇನಾದರೂ ಈಗ UGD ಕಂಪ್ಲೇಂಟ್ ಇರ್ಬೋದು ಅಥವಾ ಕಸದ ಸಮಸ್ಯೆದ ಕಂಪ್ಲೇಂಟ್ ಇರ್ಬೋದು, ಅದನ್ನು ಕೂಡ ಆ ವಾಟ್ಸಪ್ ಮುಖಾಂತರ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ವಿತ್ ಫೋಟೋ ಸಮೇತ. ಆ ರಿಜಿಸ್ಟರ್ ಮಾಡಿದಂಥ ಕಂಪ್ಲೇಂಟನ್ನು ಅದು ಅಟೆಂಡ್ ಆದ ತಕ್ಷಣವೇ ಆ ಕಡೆಯಿಂದ ಅವರಿಗೆ ಆ ಕ್ಲೀನ್ ಮಾಡಿರೋ ಅಂಥದ್ದು ಅಥವಾ UGD ಕಂಪ್ಲೇಂಟ್ ಅಟೆಂಡ್ ಮಾಡಿರೋ ಅಂಥದ್ದು ಫೋಟೋ ಸಮೇತ ವಾಪಸ್ಸು ಅವರಿಗೆ ಕಂಪ್ಲೇಂಟ್ ಅಟೆಂಡ್ ಮಾಡಿರೋ ಅಂಥದ್ದು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಈ ರೀತಿಯಾದಂತಹ ಒಂದು ಹೊಸ ಹೊಸ ಯೋಜನೆಗಳು ಆವಿಷ್ಕಾರಗಳಾಗಿ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮುಂಬೈನಲ್ಲಿ ಶಾಪ್ ಅಂತಕ್ಕಂಥ ಕಂಪನಿ, IBM ಅಂತಕ್ಕಂಥ ಕಂಪನಿಗಳು ಈ ಜವಾಬ್ದಾರಿಯನ್ನು ತಗೊಂಡು ಅತ್ಯಂತ ಯಶಸ್ವಿಯಾಗಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಅಲ್ಲಿಯ ಪಾಲಿಕೆಗಳಿಗೆ ಹಿಂದೆ ಏನು ಅವರಿಗೆ ವಸೂಲಾತಿ ಆಗ್ತಾಯಿತ್ತು, ಡಿಮ್ಯಾಂಡ್ ಏನಿತ್ತು, ಅದಕ್ಕೆ 3 ಪಟ್ಟು ಜಾಸ್ತಿ ಆಗಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆದರೆ ಈ ರಾಜ್ಯ ಸರ್ಕಾರ ಇದು ಯಾವುದನ್ನು ಕೂಡ ಮಾಡದೆ ತರಾತುರಿಯಲ್ಲಿ ಇವತ್ತು ಕಡ್ಡಾಯವಾಗಿ ಈ ಸ್ವತ್ತಿನ ಖಾತೆಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಅತ್ಯಂತ ಬೇಸರದ ಸಂಗತಿ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಮತ್ತು ಇದು ಇವರು ಕಣಜ ಅಂತಕ್ಕಂಥ ಒಂದು ಸಾಫ್ಟ್ವೇರನ್ನು ಮಾಡ್ತಾರೆ. ಆ ಕಣಜ ಸಾಫ್ಟ್ವೇರ್ನಲ್ಲೂ ಕೂಡ ಇವತ್ತವರೆಗೂ ಕೂಡ ಯಾವುದೇ ರೀತಿಯಾದಂಥ ಡೇಟಾಗಳನ್ನು ಕಲೆಕ್ಟ್ ಮಾಡಿಲ್ಲ. ಕಳೆದ 2 ವರ್ಷಗಳಿಂದ ಈ ಕಣಜವನ್ನು ಮಾಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಆ ಸಾಫ್ಟ್ವೇರ್ಗೆ ಸಾರ್ವಜನಿಕರೇ ಆ ಸಾಫ್ಟ್ವೇರಲ್ಲಿ ಹೋಗಿ ಅವ್ರ ಅಡ್ರೆಸ್ಸನ್ನು ಹುಡ್ಕೊಂಡು ಇವರಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಅಲ್ಲಿಗೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ಅಲ್ಲಿ ಅಪ್ರೂವಲ್ ಆದಮೇಲೆ ಆಮೇಲೆ PID ನಂಬರ್ ಬರುತ್ತೆ. ಅಂದರೆ ಎಗೈನ್ ಮಧ್ಯವರ್ತಿಗಳ ಅಪ್ರೋಚ್ ಮಾಡಬೇಕಾಗದಂಥ ಅನಿವಾರ್ಯತೆ ಬರ್ತಿದೆ ಜನರಿಗೆ. ಯಾಕೆಂದರೆ ಜನರು ಎಲ್ರಿಗೂ ಕೂಡ ಸಾಫ್ಟ್ವೇರ್ಗೆ ಹೋಗಿ ಸಾಫ್ಟ್ವೇರನ್ನು ಓಪನ್ ಮಾಡ್ಕೊಂಡು ಅಂದರೆ ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅವರ ವಿಳಾಸವನ್ನು ಗುರುತಿಸಿ ಅಲ್ಲಿ ಅವರ ಪ್ರತಿಯೊಂದು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ತದನಂತರ ಅದು ಅಪ್ರೂವಲ್ ಆಗಿ ಅವ್ರ PID ಪಡ್ಕೊಳ್ಳಿಕ್ಕೆ ಎಲ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಆವಾಗ ಮಧ್ಯವರ್ತಿಯನ್ನು ಇವರು ಅಪ್ರೋಚ್ ಮಾಡಬೇಕಾಗ್ತದೆ. ಮಧ್ಯವರ್ತಿಗಳು ಎಗೈನ್ ಅವರು
ಇಲ್ಲಿ ಜನರಿಗೆ ಹಣವನ್ನು ಸುಲಿಗೆ ಮಾಡುವಂಥ ಕೆಲಸನೂ ಕೂಡ ಆಗುತ್ತೆ. ಹಾಗಾಗಿ ಇದು ಯೂಸರ್ ಫ್ರೆಂಡ್ಲಿ ಇರಬೇಕು. ಮತ್ತು ಈ ಖಾತೆ ಏನು ಮಾಡ್ತಾ ಇದ್ದಾರೆ, ಈಗೇನು ಕಾವೇರಿ ತಂತ್ರಾಂಶದಲ್ಲಿ ಇದನ್ನು ಜೋಡಣೆ ಮಾಡಿದ್ದಾರೆ, ಇವೆಲ್ಲವನ್ನು ಇಂಟಿಗ್ರೇಟ್ ಮಾಡಿರ್ತಕ್ಕಂಥದ್ದು ಕೂಡ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಮತ್ತು ಈ ರೀತಿಯಾದಂಥ ಅವ್ಯವಸ್ಥೆಯಿಂದ ಈಗ ಬೆಂಗಳೂರಲ್ಲಿ ಸುಮಾರು 22 ಲಕ್ಷ ಪ್ರಾಪರ್ಟಿಗಳಿದೆ, ಆಸ್ತಿಗಳಿದೆ. ಆ 22 ಲಕ್ಷಕ್ಕೆ ಸುಮಾರು 22,500 ಕೋಟಿ ಅಲ್ಲಿ ಕಂದಾಯ ವಸೂಲಿ ಆಗ್ತಾ ಇದೆ. ಅಲ್ಲಿಯ ಪ್ರಕಾರ ಸುಮಾರು ಇನ್ನೂ 4,000 ಕೋಟಿಯಷ್ಟು ಸೋರಿಕೆ ಇದೆ ಅಂತಕ್ಕಂಥದ್ದನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು. ಆದರೆ ಅದೇ ರೀತಿಯಲ್ಲಿ ನೀವು ಬೇರೆ ಬೇರೆ ಮಹಾನಗರ ಪಾಲಿಕೆ, ಇವಾಗ ಉದಾಹರಣೆಗೆ ಮೈಸೂರು ಮಹಾನಗರ ಪಾಲಿಕೆ ನೀವು ಈ ಸಾಫ್ಟ್ವೇರ್ ಬರೋದಕ್ಕಿಂತ ಮುಂಚೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕಂದಾಯ ವಸೂಲಿ ಆಗ್ತಿದ್ದಂಥದ್ದು ಅವರ ಡಿಮ್ಯಾಂಡ್ ಇದ್ದಿದ್ದೇ 100-110 ಕೋಟಿ ಇರ್ತಾಯಿತ್ತು. ಅದರಲ್ಲಿ ವಸೂಲಿ ಮಾಡ್ತಿದ್ದು 95 ಕೋಟಿ 100 ಕೋಟಿ ಈ ಥರ ಮಾಡ್ತಾಯಿದ್ರು. ನಾವು ನಮ್ಮ ಪರಿಶ್ರಮದಿಂದ ಅವತ್ತು ಇದನ್ನು ಕಡ್ಡಾಯವಾಗಿ ನಾವು ಆನ್ಲೈನಲ್ಲಿ ಪೇಮೆಂಟ್ ಮಾಡೋವಂಥದ್ದಾಗಬೇಕು, ಸಿಸ್ಟಮನ್ನು ಡಿಜಿಟಲ್ ಮಾಡಬೇಕು ಅಂತೇಳಿ ನಾವೇನು ತಂದಂಥ ಸಂದರ್ಭದಲ್ಲಿ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಸುಮಾರು 200 ಕೋಟಿಗೂ ದಾಟಿ ಈಗ ವಸೂಲಾತಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿಯಾದಂಥ ಅವ್ಯವಸ್ಥೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಆರ್ಥಿಕವಾಗಿ ನಷ್ಟ ಆಗ್ತದೆ, ಸರ್ಕಾರಕ್ಕೂ ಕೂಡ ಆರ್ಥಿಕವಾಗಿ ನಷ್ಟ ಆಗ್ತದೆ. ಈಗ ಹಿಂದೆ ಬೆಟ್ಸೂರ್ ಮಠ್ ಅವರು ಮೈಸೂರು ಮಹಾನಗರ ಪಾಲಿಕೆ ಕಮಿಷನರ್ ಆಗಿದ್ದರು. ಅವರು DC ಆಫೀಸ್ನಲ್ಲಿ ಅವತ್ತಿನ UD ಸೆಕ್ರೆಟರಿ ಆದಂಥ ಪೊನ್ರಾಜು ಅವರು ಒಂದು ಸಭೆಯನ್ನು ಕರೀತಾರೆ DC ಆಫೀಸಲ್ಲಿ. ಅವತ್ತು DC ಇರ್ತಾರೆ, ಮೈಸೂರು ಮಹಾನಗರ ಪಾಲಿಕೆ ಕಮಿಷನರ್ ಇರ್ತಾರೆ, ಎಲ್ಲ ಇಲಾಖೆಯ ಕೆಲವು ಮುಖ್ಯ ಅಧಿಕಾರಿಗಳೆಲ್ಲರೂ ಕೂಡ ಅಲ್ಲಿ ಭಾಗವಹಿಸಿರ್ತಾರೆ. ಅಲ್ಲಿ ಅವತ್ತಿದ್ದಂಥ ಮೈಸೂರಿನ ಮಹಾನಗರ ಪಾಲಿಕೆ ಕಮಿಷನರ್ ಆದಂಥ ಬೆಟ್ಸೂರ್ ಮಠ್ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಏನಂತ ಹೇಳ್ತಾರೆ, ನಾವು ಸರಿಯಾದ ರೀತಿಯಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕಂದಾಯವನ್ನು ವಸೂಲಿ ಮಾಡೋದಂಥ ಸಂದರ್ಭದಲ್ಲಿ ಸುಮಾರು 400 ಕೋಟಿ ರೂಪಾಯಿಗಳನ್ನು ನಾವು ವಸೂಲಿ ಮಾಡ್ಬೋದು ಅಂತಕ್ಕಂಥದ್ದನ್ನು, ಇದು ಯಾವುದೋ 4 ಗೋಡೆ ಮಧ್ಯ ಪರ್ಸನಲ್ಲಾಗಿ ಹೇಳಿರೋದಲ್ಲ, ಇದು ಒಂದು ಸಭೆಯಲ್ಲಿ ಹೇಳಿದಂಥದ್ದು. ಅದನ್ನು ಹೇಳಿದ ನಂತರ ಸ್ವತಃ ನಾನು ಕೌನ್ಸಿಲ್ನಲ್ಲಿ ಅವರನ್ನು ನಾನು ಪ್ರಶ್ನೆ ಮಾಡಿದ್ದೆ. ನೀವು ಬಂದು 1.5 ವರ್ಷ ಆಗಿದೆ, ಆದರೂ ಇವತ್ತು ನೀವು ಮೊನ್ನೆ ನಡೆದಂಥ ಸಭೆಯಲ್ಲಿ 400 ಕೋಟಿ ವಸೂಲಿ ಮಾಡ್ಬೋದು ಅಂತ ಹೇಳಿದ್ದೀರಿ, ಯಾಕೆ ಮಾಡಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ದು, ನೋಡಿ ಕೆಲವೆಲ್ಲ ಅಪ್ಗ್ರೇಡ್ ಆಗಬೇಕು, ಬೇರೆ ಬೇರೆ ವಿಧಾನಗಳು ಬೇಕು, ಆ ಥರದನ್ನೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಆಗತ್ತೆ ಅಂತಕ್ಕಂಥದ್ದನ್ನು ಅವತ್ತು ಅವ್ರು ಪ್ರಸ್ತಾಪ ಮಾಡಿದರು. ಅಂದರೆ ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಈ ರೀತಿ ಗೊಂದಲಮಯವಾಗಿ ಜನರು ಸರಿಯಾದ ರೀತಿಯಲ್ಲಿ ಟ್ಯಾಕ್ಸನ್ನು ಕೂಡ ಕಟ್ಟಲಿಕ್ಕೆ ಸಾಧ್ಯ ಆಗದೇ ಇರೋವಂಥ ರೀತಿಯಲ್ಲಿ ಈ ಅವ್ಯವಸ್ಥೆಯನ್ನು ತಂದಿದ್ದೀರಲ್ಲ, ಇದರಿಂದ ಸರ್ಕಾರಕ್ಕೂ ನಷ್ಟ ಆಗ್ತಾಯಿದೆ ಮತ್ತು ಅಲ್ಲಿಯ ಸ್ಥಳೀಯ ಸಂಸ್ಥೆಗಳಿಗೆ ತಾವು ಸ್ವಾವಲಂಬಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ, ಅಲ್ಲಿಯ ಮೇಂಟೆನೆನ್ಸ್ ನಿರ್ವಹಣೆಗಳನ್ನು ಮಾಡಲಿಕ್ಕೆ ತೊಂದರೆ ಆಗ್ತಾಯಿದೆ. ಹಾಗಾಗಿ ನೀವೇನು ನಾವೇ ಮಾಡಬೇಕು ಅಂತಕ್ಕಂಥ ಹೊರಟಿದ್ದೀರಿ, ಇದನ್ನು ಕೈಬಿಟ್ಟು ಈಗೇನು ಬೇರೆ ರಾಜ್ಯಗಳಲ್ಲಿ ನಗರಗಳಲ್ಲಿ ಮಾಡ್ತಾ ಇದ್ದಾರೆ ಆ ರೀತಿಯಾದಂತಹ ಕಂಪನಿಗಳಿಗೆ ಕೊಟ್ಟು ನೀವು ಇಲ್ಲಿ ಸುಧಾರಣೆ ತರುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಒಂದು ನಾವಿಲ್ಲಿ ಗಮನಿಸಬೇಕಾದಂಥದ್ದು, ಸನ್ಮಾನ್ಯ IT-BT ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಯಾವತ್ತೂ ಕೂಡ ಈ ದೇಶದ ಬಗ್ಗೆ ಮತ್ತು ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಅತ್ಯಂತ ಮೇಧಾವಿಯ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಆದರೆ ಅವ್ರಿಗೆ ಬರುವಂಥ ಈ ಗವರ್ನೆನ್ಸಲ್ಲಿ ಬರುವಂಥ ಈ ಸ್ವತ್ತು, ಅವರ IT-BT ಖಾತೆಯಲ್ಲಿ ಬರುವಂಥ ಈ ಗವರ್ನೆನ್ಸಲ್ಲಿ ಬರುವಂಥ ಈ ಖಾತೆಯ ಸಂಬಂಧಪಟ್ಟಂಥ ಈ ಸ್ವತ್ತನ್ನು 6 ತಿಂಗಳಲ್ಲಿ 2 ಬಾರಿ 2 ತಿಂಗಳು ಕೂಡ ಜನರು ಪರಿತಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಾತೆಯನ್ನು ಮಾಡಿಸ್ಕೊಳ್ಳಿ. ಇವತ್ತು ಈ ರೀತಿ ಜನರಿಗೆ ತೊಂದರೆ ಕೊಡೋ ಮುಖಾಂತರ ನೀವು 2 ತಿಂಗಳಲ್ಲಿ 6 ತಿಂಗಳಲ್ಲಿ 2 ಬಾರಿ ಈ ರೀತಿ ಸಮಸ್ಯೆಗಳನ್ನು 2 ತಿಂಗಳು ಆದರೂ ಕೂಡ ಖಾತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಇಂಥ ಒಂದು ದುರ್ವ್ಯವಸ್ಥೆಯನ್ನು ಅವ್ಯವಸ್ಥೆಯನ್ನು ತಂದಿರತಕ್ಕಂಥ ತಾವು, ನೀವು ಯಾವ ನೈತಿಕತೆಯಿಂದ ನೀವು ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡಲಿಕ್ಕೆ ನಿಮ್ಗೆ ಯಾವ ರೀತಿಯಾದಂಥ ನೈತಿಕತೆ ಇದೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ. ನಿಮ್ಮ ವೈಫಲ್ಯದಿಂದ, ನಿಮ್ಮ ದುರಾಡಳಿತದಿಂದ ಇವತ್ತು ರಾಜ್ಯ
10ರಿಂದ 15 ವರ್ಷಗಳ ಹಿಂದೆ ಹೋಗುವಂಥ ಒಂದು ಅವ್ಯವಸ್ಥೆಯನ್ನು ತಾವು ತಂದಿದ್ದೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಇವತ್ತು ಇವರು ಮಂತ್ರಿ ಆದಮೇಲೆ 2 ಕಂಪನಿಗಳು ಭಾರಿ ಪ್ರತಿಷ್ಠಿತವಾದಂಥ 2 ಕಂಪನಿಗಳು ಬೆಂಗಳೂರನ್ನು ಬಿಟ್ಟು ಹೋಗಿರೋವಂಥದ್ದು ನಾವು ನೋಡ್ತೀವಿ. ಒಂದು ಗೂಗಲ್ ರಿಸರ್ಚ್ ಕಂಪನಿಯವರು ಬೆಂಗಳೂರಿನಲ್ಲಿ ಅವರ ಕಂಪನಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಲ್ಯಾಂಡ್ ಇರ್ಬೋದು, ಇತರೆ ವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರೋ ಕಾರಣಕ್ಕೋಸ್ಕರ ಅವರ ಜೊತೆಯಲ್ಲಿ ಸರಿಯಾಗಿ ಸ್ಪಂದನೆ ಮಾಡದೇ ಇರೋಕ್ಕೋಸ್ಕರ ಇವತ್ತು ಗೂಗಲ್ ರಿಸರ್ಚ್ ಕಂಪನಿ ಇರ್ಬೋದು ಮತ್ತು ಮೈಕ್ರೋಸಾಫ್ಟ್ ಕಂಪನಿ ಇರ್ಬೋದು, ಇವೆರಡೂ ಕೂಡ ಇವತ್ತು ಬೇರೆ ರಾಜ್ಯಕ್ಕೆ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಒಂದು ಉತ್ತರ ಪ್ರದೇಶಕ್ಕೆ ಹೋಗಿರ್ತಕ್ಕಂಥದ್ದು, ಪಕ್ಕದಲ್ಲಿ ಇನ್ನೊಂದು ಆಂಧ್ರಾಗೆ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ರೀತಿ ಇವತ್ತು ಈ 2 ಕಂಪನಿಗಳು ಹೋಗಿದ್ದ ಕಾರಣಕ್ಕೋಸ್ಕರ ಸುಮಾರು 75,000 ಎಂಪ್ಲಾಯ್ಮೆಂಟ್ ಇವತ್ತು ನಮ್ಮ ರಾಜ್ಯದ ಕಳ್ಕೊಂಡಿದ್ದಾರೆ ಯುವಕರು. ಸುಮಾರು 75,000 ಎಂಪ್ಲಾಯ್ಮೆಂಟನ್ನು ಇವತ್ತು ನಮ್ಮ ಯುವಕರು ಕಳ್ಕೊಂಡಿದ್ದಾರೆ. ಮತ್ತು ಇವೆರಡು ಕಂಪನಿಗಳು ಏನಾದರೂ ನಮ್ಮ ರಾಜ್ಯದಲ್ಲೇ ಇದ್ದಿದ್ರೆ, ಬೆಂಗಳೂರಲ್ಲೇ ಇದ್ದಿದ್ರೆ ಸುಮಾರು 300 ಬಿಲಿಯನ್ ಟ್ರಾನ್ಸಾಕ್ಷನ್ ನಡೀತಾ ಇತ್ತು. 300 ಬಿಲಿಯನ್ ಟ್ರಾನ್ಸಾಕ್ಷನ್ ನಡೀತಾ ಇತ್ತು. ಯಾಕೆಂದರೆ ಇದು ಸೆಮಿಕಂಡಕ್ಟರ್ ಚಿಪ್ಗಳನ್ನು ಮಾಡುವಂಥದ್ದು. ಅದು ನಮ್ಮ ಮೈಕ್ರೋಸಾಫ್ಟ್ ಕಂಪನಿ, ಸಾಫ್ಟ್ವೇರ್ ಕಂಪನಿ. ಸೊ ಇಂಥ ಪ್ರತಿಷ್ಠಿತವಾದಂಥ ಕಂಪನಿಗಳು ಇವತ್ತು ಇವರ ವೈಫಲ್ಯದಿಂದ ಇವತ್ತು ಹೊರಗಡೆ ಹೋಗಿರುವಂಥದ್ದು. ಇವ್ರಿಗೇನೆಂದರೆ ಈ ನೋಡಿ, ಈ ಥರ 300 ಬಿಲಿಯನ್ ಟ್ರಾನ್ಸಾಕ್ಷನ್ ಏನಾದ್ರು ನಡೆದಿದ್ರೆ ಇಂಡೈರೆಕ್ಟಾಗಿ ಎಷ್ಟು ಜನರಿಗೆ ಅನುಕೂಲ ಆಗ್ತಿತ್ತು ಅಂತಕ್ಕಂಥ ನೀವು ನೋಡ್ಬೋದು. ಹೋಟ್ಲು ಉದ್ಯಮ ಇರ್ಬೋದು, ಎಲ್ಲ ಪ್ರತಿಯೊಂದೂ ಕೂಡ ಅದರ ಇಂಪ್ಯಾಕ್ಟು ಬರುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಇವೆಲ್ಲವೂ ಕೂಡ ಇವತ್ತು ರಾಜ್ಯವನ್ನು ನಿರುದ್ಯೋಗದ ಕಡೆಗೆ ಕೊಂಡೊಯ್ಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಮತ್ತು GDPನೂ ಕೂಡ ಹೆಚ್ಚಾಗ್ತಾ ಇತ್ತು ಈ 2 ಕಂಪನಿ ಇಲ್ಲಿ ಇದ್ದಿದ್ರೆ. ಆದರೆ ಇವರು ಯುವಕರಿಗೆ ಯುವ ನಿಧಿಯ 3,000 ರೂಪಾಯಿ ಕೊಟ್ಟು ನೀವು ಆ 3,000 ರೂಪಾಯಿ ತೊಗೊಂಡೆ ನಮ್ಗೆ ಓಟ್ ಹಾಕ್ಕೊಂಡೇ ಇರಬೇಕು ನೀವು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇವತ್ತು ಇವರು ಯಾವುದೇ ರೀತಿಯಾದಂಥ ಅಭಿವೃದ್ಧಿಗಾಗಲಿ ಈ ರೀತಿ ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳನ್ನೆಲ್ಲವನ್ನು ಕೂಡ ಕಳಿಸ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಮತ್ತು ಇವರಿಗೆ 3,000 ಯುವ ನಿಧಿಯ 3,000ನ ಪಡ್ಕೊಂಡು ಇವ್ರಿಗೆ ಓಟ್ ಹಾಕ್ಕೊಂಡೇ ಇರಬೇಕು, ಅವರು ಈ ರೀತಿ ಕಂಪನಿಗಳಲ್ಲಿ ಸೇರ್ಕೊಂಡು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವಂಥ ತಮ್ಮ ಜೀವನವನ್ನು ಉತ್ತಮಗೊಳಿಸ್ಕೊಳ್ಳುವಂಥ ನಿಟ್ಟಿಗೆ ಹೋಗಬಾರ್ದು ಅಂತಕ್ಕಂಥದ್ದು ಇವ್ರ ಮನಸ್ಥಿತಿ ಇದೆಯಾ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಮತ್ತು ಈ ರೀತಿ ಅವ್ಯವಸ್ಥೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ತುಮಕೂರಿನ ಮಹಾನಗರ ಪಾಲಿಕೆಯವರು ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ತುಮಕೂರಿನವರು ರಾಜ್ಯದಲ್ಲೇ ಅವರು ಪ್ರಥಮ ಬಾರಿಗೆ ಈ ರೀತಿ ಆನ್ಲೈನ್ನಲ್ಲಿ ಡಿಜಿಟಲ್ ಮುಖಾಂತರ ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು, ಮತ್ತು ಟ್ರೇಡ್ ಟ್ಯಾಕ್ಸ್ ಇರ್ಬೋದು, ವಾಟರ್ ಟ್ಯಾಕ್ಸ್ ಇರ್ಬೋದು, ಎಲ್ಲ ಟ್ಯಾಕ್ಸ್ಗಳನ್ನು ಅವ್ರು ಆನ್ಲೈನಲ್ಲಿ ತಗೊಳ್ಳುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಈ ರೀತಿ ಸರ್ಕಾರ ಯಾವಾಗ ನೀವು ಕಡ್ಡಾಯವಾಗಿ ಈ ಸ್ವತ್ತು ನಂತರನೇ ನೀವು ಎಲ್ಲವನ್ನ ಖಾತೆಗಳು ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಕೌನ್ಸಿಲ್ನಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅವರು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದೆ, ಒಂದು ತೀರ್ಮಾನ ಮಾಡಿದ್ದಾರೆ. ನೀವು ಈ ರೀತಿ ನೀವು ಕಡ್ಡಾಯವಾಗಿ ಈ ಖಾತೆ ಮಾಡಬೇಕು ಅಂತ ತಾವೇನು ಹೇಳಿದ್ದೀರಿ, ಆದರೆ ಈಗಿರುವಂತಹ ನಮ್ಮ ಸಾಫ್ಟ್ವೇರ್ ಏನಿದೆ, ಅವರು ಕಿಯೋನಿಕ್ಸ್ ಮುಖಾಂತರ ಅವರು ಒಂದು ಸಾಫ್ಟ್ವೇರ್ ಅವರೇ ಸ್ವಂತ ಮಾಡ್ಕೊಂಡಿದ್ದಂಥದ್ದು. ಈ ಸಾಫ್ಟ್ವೇರಲ್ಲಿ ಏನಾಗಿದೆ, ನಮಗೆ ಈಗ ನಮ್ಮ ಇದ್ದಂಥ ಏನು ಆಸ್ತಿ ತೆರಿಗೆ ಬರ್ತಾಯಿತ್ತು ಅದು 3 ಪಟ್ಟು ಜಾಸ್ತಿ ಆಗಿದೆ. ಮತ್ತು ಜನರು ಕೂಡ ಇದರಿಂದ ತೃಪ್ತಿಯಾಗಿದ್ದಾರೆ. ಆದರೆ ನೀವು ಏನು ಇವತ್ತು ಈ ರೀತಿ ನಿಮ್ಮದೇ ಆದಂಥ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡಬೇಕು ಅಂತ ಏನು ಯೋಚನೆ ಮಾಡಿದ್ದೀರಿ, ಅದರಿಂದ ನಮಗೆ ನಷ್ಟ ಆದರೆ, ಆರ್ಥಿಕವಾಗಿ ನಷ್ಟ ಆದರೆ ಅದಕ್ಕೆ ನೀವೇ ಹೊಣೆಗಾರರಾಗ್ತೀರಿ, ನೀವೇ ತುಂಬಿಕೊಡ್ಬೇಕು ಅಂತೇಳಿ DMA ಸೆಕ್ರೆಟರಿ ಅವರಿಗೆ ಮತ್ತು UD ಸೆಕ್ರೆಟರಿ ಅವರಿಗೆ ತುಮಕೂರಿನ ಮಹಾನಗರ ಪಾಲಿಕೆ ಕೌನ್ಸಿಲಿಂದ ಅವರು ಒಂದು ಪತ್ರವನ್ನು ಬರೆಯೋ ಮುಖಾಂತರ ಸರ್ಕಾರಕ್ಕೆ ಅವರು ಹೇಳಿದ್ದಾರೆ. ನಿಮ್ಮ ನಡೆ ಸರಿ ಇಲ್ಲ ಅಂತಕ್ಕಂಥದ್ದನ್ನು, ನೀವು ಮಾಡ್ತಿರೋ ರೀತಿ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಅವ್ರು ಹೇಳಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಮತ್ತು ಅದೇ ರೀತಿಯಲ್ಲಿ ಇವತ್ತು ಏನು ಈ ರೀತಿಯಾದಂಥ ಅವ್ಯವಸ್ಥೆಗೆ ಜನ ಬೇಸತ್ತು ಅಡ್ಡದಾರಿಗಳನ್ನು ಹಿಡಿಯುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮೊನ್ನೆಯೂ ಕೂಡ ನಾವು ನೋಡಿದ್ವಿ, ಗಮನಿಸಿದ್ದೀವಿ. ಮಂಡ್ಯದ ಇಂಡುವಾಳನಲ್ಲಿ ಸುಮಾರು ಅಕ್ರಮವಾಗಿ ಡೂಪ್ಲಿಕೇಟ್ ಈ ಖಾತೆಗಳನ್ನು ಮಾಡಿಕೊಂಡು ಸುಮಾರು ರಿಜಿಸ್ಟ್ರೇಷನ್ಗಳನ್ನು ಮಾಡ್ಕೊಂಡಿದ್ದಾರೆ. ಎಷ್ಟು ಸಾವಿರಾರು ಈ ಖಾತೆಗಳನ್ನು ಡೂಪ್ಲಿಕೇಟ್ ಮಾಡಿಕೊಂಡಿರೋಂಥ. ಅಂದರೆ ಈ ಸರ್ಕಾರದ ಅವ್ಯವಸ್ಥೆಯಿಂದ
ರಾಜ್ಯ ಯಾವ ಕಡೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಒಟ್ಟು ನಾಗಮಂಗಲದಲ್ಲೂ ಕೂಡ ಈ ರೀತಿಯಾದಂಥದ್ದು ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನಾವು ಸರ್ಕಾರಕ್ಕೆ ಮತ್ತು ITBT ಸಚಿವರಿಗೆ ನಿಮಗೆ ಸರ್ಕಾರದ ಮುಖಾಂತರ ಏನು ನೀವು ಈಗ ಮಾಡಬೇಕು, MRC ಮುಖಾಂತರ ನಿಮ್ಮ ವ್ಯವಸ್ಥೆಯಲ್ಲಿ ಏನು ಮಾಡಬೇಕು ಅಂತ ಹೊರಟಿದ್ದೀರಿ, ಇದು ನಿಮಗೆ ಯಾವುದೇ ರೀತಿಯಾದಂತಹ ಅರ್ಹತೆ ಇಲ್ಲ. ನಿಮಗೆ ಸರ್ಕಾರದಿಂದ ಮಾಡಲಿಕ್ಕೆ ನಿಮ್ಗೆ ಯಾವುದೇ ರೀತಿಯಾದಂಥ ಅರ್ಹತೆ ಇಲ್ಲ ಅಂತಕ್ಕಂಥ ಮಾತನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ನಿಮ್ಮ ಮುಖಾಂತರ ಅವ್ರ ಗಮನಕ್ಕೆ ತರ್ತಾ ಇದ್ದೇನೆ. ನೀವು ಕೂಡಲೇ ಇವತ್ತು ಏನು ಈ ಖಾತೆಯನ್ನು ನೀವು ಮ್ಯಾಂಡೇಟ್ರಿ ಮಾಡಿದ್ದೀರಿ, ಕಡ್ಡಾಯವನ್ನು ಮಾಡಿದ್ದೀರಿ. ಜನರು ಈ ಖಾತೆ ಇಲ್ಲದೆ ಅವರ ಯಾವುದೇ ರಿಜಿಸ್ಟ್ರೇಷನ್ಗೆ ಹೋಗದೇ ರೀತಿ ಮಾಡಿದ್ದೀರಿ. ಅವರು 20-30 ಸೈಟ್ ಇರ್ಬೋದು, ಯಾವುದೋ ಒಂದು ಸಣ್ಣ ಮನೆ ಇರ್ಬೋದು, ಖರೀದಿ ಮಾಡೋಕ್ಕಾಗಲಿ, ಮಾರೋದಕ್ಕಾಗಲಿ, ಕೊಂಡ್ಕೊಳ್ಳೋದಕ್ಕಾಗಲಿ ಸಾಧ್ಯ ಇಲ್ಲದ ರೀತಿಯಲ್ಲಿ ಏನು ಮಾಡಿದ್ದೀರಿ. ಇವತ್ತು ಎಷ್ಟು ಜನ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಕೂಡಲೇ ಈಗ ಅವರು ಮೊನ್ನೆನೂ ಕೂಡ ಮಾತಾಡ್ತಾ ನೋಡಿ, ಇಲ್ಲಿ ಪ್ರತಿ ವಾರಕ್ಕೊಂದ್ಸಲಿ 15 ದಿನಕ್ಕೆ ಒಂದೊಂದ್ಸಲಿ ಸರ್ಕಾರದಿಂದ ಒಂದೊಂದು ಪತ್ರ ಕಳಿಸ್ತಾ ಇದ್ದಾರೆ. ಇನ್ನೊಂದು 15 ದಿವಸದಲ್ಲಿ ಅಥವಾ ಇನ್ನೊಂದು 30 ದಿವಸದಲ್ಲಿ ಅಥವಾ ಇನ್ನೊಂದು ವಾರದಲ್ಲಿ ನಾವು ಇದನ್ನು ಸರಿ ಮಾಡ್ತೀವಿ ಅಂತೇಳಿ 2 ತಿಂಗಳಿಂದನೂ ಕೂಡ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಅವರು ಪತ್ರಗಳನ್ನು ಬರಿತಾ ಇರುವಂಥದ್ದು ಕೂಡ ಇಲ್ಲಿದೆ. ಮತ್ತು ಅವರು ಮೊನ್ನೆನೂ ಕೂಡ ಹೌಸಲ್ಲೂ ಕೂಡ ಅವರೇ ಹೇಳಿದ್ದಾರೆ ಇನ್ನೂ 1 ತಿಂಗಳು ಬೇಕು ಅಂತ. ನಾನೇನು ಹೇಳ್ತಿದ್ದೀನಿ, ನಿಮಗೆ ಯಾವುದೇ ರೀತಿಯಾದಂಥ ಅರ್ಹತೆ ಇಲ್ಲ. ಈ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಅಂಗೈಯಲ್ಲಿ ಟಿಪ್ನಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ತರಲಿಕ್ಕೆ ನಿಮಗೆ ಅರ್ಹತೆ ಇಲ್ಲ. ಹಾಗಾಗಿ ಜನರಿಗೆ ಈಗ ಈಗೇನು ಸಂಕಷ್ಟದಲ್ಲಿ ಸಿಲುಕಿಸಿದ್ದೀರಿ, ಇದರಿಂದ ಜನರು ಹೊರಗಡೆ ಬರಬೇಕಾಗಿದೆ. ತುಂಬ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೀವು ಯಾವ ಪ್ರಾಪರಾಗಿ ಹೇಗೆ ಮಾಡಬೇಕಾಗಿತ್ತು ಹಾಗೆ ಈಗಲೂ ಕೂಡ ಮಾಡಿಲ್ಲ. ಮತ್ತು ನಿಮಗೆ ಮುಂದೆನೂ ಕೂಡ ಇನ್ನೂ 1 ವರ್ಷ ಅಲ್ಲ 2 ವರ್ಷ ಸಮಯ ಕೊಟ್ಟರು ಕೂಡ ಇವ್ರಿಗೆ ಸಾಧ್ಯ ಇಲ್ಲ. ಯಾಕೆಂದರೆ ಹೇಗೆ ಮಾಡಬೇಕಾಗಿತ್ತು ಪ್ರಾಪರಾಗಿ ಹಾಗೆ ಮಾಡ್ತಾನೆ ಇಲ್ಲ ಅವರು. ಇವರು ಫಸ್ಟು ಸರ್ವೆ ಮಾಡಬೇಕಾಗಿತ್ತು, ಸರ್ವೆಗೆ ಮಾಡ್ತಾ ಇಲ್ಲ, ಸರ್ವೇನೇ ಹೇಳಿಲ್ಲ ಅವರು. ಈಗ ಏನು ಮಾಡ್ತಾ ಇದ್ದಾರೆ, ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಎಗೇನ್ ತರಾತುರಿಲಿ ಏನಾದ್ರು ಮಾಡಿ ಚಾಲನೆ ಕೊಡೋದಕ್ಕೆ, ಹೊಸದಕ್ಕೆ ಚಾಲನೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಕೂಡ ಊರ್ಜಿತ ಆಗೋದಿಲ್ಲ. ಸೊ ನೀವು ಮಾಡಬೇಕಾಗಿರೋಂಥ ನೀತಿ ವಿಧಾನಗಳೇ ಬೇರೆ ಇದೆ. ಅದನ್ನು ನೀವು ಯೋಚನೆ ಮಾಡ್ತಿರೋ ರೀತಿಗಳೇ ಬೇರೆ ಇದೆ. ಕೂಡಲೇ ಇದನ್ನು ಕೈ ಬಿಡಬೇಕು. ಈ ಸ್ವತ್ತು ಕಡ್ಡಾಯ ಮಾಡಿರ್ತಕ್ಕಂಥ ರಾಜ್ಯಾದ್ಯಂತ ಏನು ತಾವು ಕಡ್ಡಾಯ ಮಾಡಿದ್ದೀರಿ, ಇದನ್ನು ಕೈ ಬಿಡುವಂಥದ್ದಾಗಬೇಕು. ಮತ್ತು 1 ವಾರದಲ್ಲಿ ನೀವು ಸರಿ ಮಾಡಲಿಲ್ಲ ಅಂತಂದರೆ, ನಿಮ್ಗೆ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. 1 ವಾರದಲ್ಲಿ ತಾವೇನಾದ್ರು ಸರಿ ಮಾಡಲಿಲ್ಲ ಅಂದರೆ ನಾವು ಸಾರ್ವಜನಿಕರ ಜೊತೆ ಸೇರಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಒಂದು ವಿಪರ್ಯಾಸ ಅಂತಂದರೆ, ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರು ಸಾಕಷ್ಟು ಜನರು ಹೋಗಿ ಅವರನ್ನು ಕೂಡ ಇದ್ರ ಬಗ್ಗೆ ಗಮನ ಸೆಳೆದ್ರು ಕೂಡ ಸ್ವತಃ ಮೈಸೂರು ಜಿಲ್ಲೆಯವರೇ ಆದಂಥ ಮುಖ್ಯಮಂತ್ರಿಗಳೇ ನೀವು ಏನು ಮಾಡ್ತಾ ಇದ್ದೀರಿ ಅಂತ ನಮಗೆ ಗೊತ್ತಿಲ್ಲ. ಆದರೆ ಮೊನ್ನೆನೂ ಕೂಡ ಹೌಸ್ನಲ್ಲಿ ಮಾತಾಡ್ತಾ ಹೇಳ್ತಿದ್ರು, ನೀವು ಮೊದಲಿನಂಥ ಮುಖ್ಯಮಂತ್ರಿ ಅಲ್ಲ, ಸಿದ್ದರಾಮಯ್ಯನವರಲ್ಲ, ನೀವೀಗ ಬದಲಾಗಿದ್ದೀರಿ ಅಂತ. ಅದಕ್ಕೆ ಅದಕ್ಕೆ ಪೂರಕವಾಗಿ ಈ ವಿಷಯಗಳು ಕೂಡ ತಮಗೆ ತಳ್ಕಾಕೊಳ್ಳುತ್ತೆ. ಆದ್ದರಿಂದ ಇವತ್ತು ಜನರ ಸಮಸ್ಯೆಯನ್ನು ತಾವು ಗಮನಿಸಬೇಕು. ನಿಮ್ಮ ITBT ಸಚಿವರು ಅಸಮರ್ಥರಿದ್ದಾರೆ. ಅವ್ರಿಗೆ ಇದನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಅವರು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಹೆಜ್ಜೆಯನ್ನು ಇಟ್ಟಿಲ್ಲ. ಇದೆಲ್ಲವೂ ಕೂಡ ತಾವು ಗಮನ ಹರಿಸಿ ಕೂಡಲೇ ತಾವು ಇದಕ್ಕೆ ಮಧ್ಯ ಪ್ರವೇಶವನ್ನು ಮಾಡಿ, ಈಗೇನು ಜನರು ಕಳೆದ 2 ತಿಂಗಳಿಂದ ಅಂದರೆ 6 ತಿಂಗಳಲ್ಲಿ ಇದು 2ನೇ ಬಾರಿ 2 ತಿಂಗಳು ನೀವು ಖಾತೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥದ್ದು. ಈಗ 2 ತಿಂಗಳಾಗಿದೆ, ಇನ್ನೂ ಎಷ್ಟು ತಿಂಗಳು ಬೇಕು ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಹಾಗಾಗಿ ತಾವು ಮುಖ್ಯಮಂತ್ರಿಗಳು ಇದಕ್ಕೆ ಮಧ್ಯ ಪ್ರವೇಶ ಮಾಡಿ ITBT ಸಚಿವರಿಗೆ ಬುದ್ಧಿಯನ್ನು ಹೇಳಿ ತಾವು ಕೂಡಲೇ ಇದನ್ನು ಹಿಂಪಡಿಬೇಕು. ಈ ಆದೇಶವನ್ನು ಕಡ್ಡಾಯದ ಆದೇಶವನ್ನು ಹಿಂಪಡೆದು ಇವತ್ತು ಯಾವ ಖಾತೆಗಳಿದೆ, ಮ್ಯಾನ್ಯುವಲ್ ಮಾಡಿರ್ತಕ್ಕಂಥ ಖಾತೆಗಳು ಯಾವುದಿದೆ ಅದರಲ್ಲೇ ಅವರ ವ್ಯವಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಮಾಡಿಕೊಳ್ಬೇಕು. ನೀವೇನು ಎಲ್ಲ ರೆಡಿ ಆದ ನಂತರ ಆಮೇಲೆ ಇದನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಇಲ್ಲ, ಮೊದಲಿದ್ದಿದ್ದೇ ಆಫ್ಲೈನು. ಆದರೆ ಇವರು ಯಾವ ಉದ್ದೇಶ ಇಟ್ಕೊಂಡು
ಯಾವ ಪ್ರತಿಷ್ಠೆಗೋಸ್ಕರ ನಾವು ಈ ಖಾತೆ ಮಾಡ್ತೀವಿ, ಡಿಜಿಟಲಲ್ಲಿ ಹೋಗ್ತೀವಿ, ಎಲ್ಲವೂ ಕೂಡ ಜನರಿಗೆ ಅನುಕೂಲ ಮಾಡಿಕೊಟ್ಬಿಡ್ತೀವಿ ಅಂತ ಯಾವ ಉದ್ದೇಶ ಇಟ್ಕೊಂಡು ಹೋದ್ರು ಆ ಉದ್ದೇಶವೇ ಸರಿ ಇಲ್ಲ. ಇವರು ಸರ್ಕಾರದಿಂದನೇ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ. ಆದರೆ ಇವ್ರಿಗೆ ಅದು ಪ್ರಾಪರಾಗಿ ಯಾವ ರೀತಿ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಇವ್ರಿಗೆ. ಸರ್, ಬೆಂಗಳೂರು ದೇಶದಲ್ಲೇ IT-BT ಹಬ್ಬು. ಇವತ್ತು ಅಂಥ ಒಂದು ರಾಜ್ಯದಲ್ಲಿ ಇಂಥ ಒಂದು ದುಸ್ಥಿತಿಯನ್ನು ತಂದು, ಇವತ್ತು ಈ ರೀತಿಯಾದಂಥ ಅವ್ಯವಸ್ಥೆ ತಂದು ಈ ರಾಜ್ಯವನ್ನು ಸುಮಾರು ಒಂದು 20 ವರ್ಷ ಹಿಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಏಜೆನ್ಸಿ ಕೊಟ್ಟಿಲ್ಲ, ಅವರು ಯಾವುದೇ ಏಜೆನ್ಸಿ ಕೊಟ್ಟಿಲ್ಲ. ಇವರು MRC ಅಂತಕ್ಕಂಥದ್ದಿತ್ತು, ಅಲ್ಲಿಂದ NCA ಅಂತ ಬಂತು, ಅಲ್ಲಿ ಅಂದರೆ ಅವರಲ್ಲೇ ಒಂದು ಸಮಿತಿ ಮಾಡಿ ಅದಕ್ಕೊಂದು ಹೆಸರು ಕೊಟ್ಟು ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ. ಅಲ್ಲಿರೋವಂಥ IAS ಅಧಿಕಾರಿಗಳಾಗಲಿ ಯಾರಾಗಲಿ ಇದನ್ನು ಏನು ಪ್ರಾಪರಾಗಿ ಮಾಡಬೇಕು ಈಗ ಸರ್, ಈಗ ಬೇರೆ ಕಡೆ ಹೆಂಗೆ ಮಾಡಿದ್ದಾರೆ ಅಂತಂದರೆ, ಫಸ್ಟು ಈಗ IBM ಕಂಪನಿಯವರು ಕೊಟ್ಟಿದ್ದಾರೆ ಮುಂಬೈಯಲ್ಲಿ, SAP ಮತ್ತು IBM ಕಂಪನಿ ಕೊಟ್ಟಿದ್ದಾರೆ. ಅವರು ಯಾವ ರೀತಿ ಇದನ್ನು ಫಸ್ಟ್ ಮಾಡಿದರು ಅಂತಂದರೆ, ಅವರು ಫಸ್ಟು ಅಲ್ಲಿ ಎಷ್ಟು ಪ್ರಾಪರ್ಟಿಗಳಿದೆ ಅಷ್ಟನ್ನು ಕೂಡ ಡೋರ್ ಟು ಡೋರ್ ಸರ್ವೆ ಮಾಡೋದು. ಎಷ್ಟು ಫ್ಲೋರ್ ಇದೆ, ಮನೆ ಅಡ್ರೆಸ್ಸು, ಫ್ಲೋರು, ರಸ್ತೆ ಒಳಗಡೆ. ಈಗ ನಮ್ಮಲ್ಲಿ ಗ್ರಾನೈಟ್ ಇದ್ದರೆ ಬೇರೆ ರೇಟು, ರೆಡ್ ಆಕ್ಸೈಡ್ ಇದ್ದರೆ ಬೇರೆ ರೇಟು, ಟೀಕ್ವುಡ್ ಡೋರ್ ಇದ್ದರೆ ಬೇರೆ ರೇಟ್. ಈ ಥರದ ಪ್ರತಿಯೊಂದೂ ಕೂಡ ಸರ್ವೆ ಮಾಡಿ ಫುಲ್ಲು ಡೇಟಾ ರೆಡಿ ಮಾಡಿಕೊಂಡು ಆಮೇಲೆ ಅವರು ಯಾವುದೋ ಒಂದು ಪುರಸಭೆ ಅಥವಾ ನಗರಸಭೆಯಲ್ಲಿ ಅದು ಪ್ರಾಯೋಗಿಕವಾಗಿ ಚಾಲನೆ ಮಾಡ್ತಾರೆ. ಅಲ್ಲಿ ಸಕ್ಸಸ್ ಆದಮೇಲೆ ಇಡೀ ರಾಜ್ಯಕ್ಕೆ ಅದನ್ನು ತರುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಸೊ ಈಗ ಅಲ್ಲಿ ಹೇಗಿದೆ ಅಂತಂದರೆ, ಯಾರೂ ಕೂಡ ಆಫೀಸ್ಗೆ ಹೋಗೋಂಗಿಲ್ಲ. ಯಾವುದೇ ಪಾಲಿಕೆ ಆಫೀಸ್ ಇರ್ಬೋದು, ಯಾವುದೇ ಸ್ಥಳೀಯ ಸಂಸ್ಥೆ ಕಚೇರಿಗಳಿಗೆ ಯಾರೂ ಕೂಡ ಹೋಗೋದಿಲ್ಲ. ಅಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದು ಏನು ಮಾಡಿದ್ದಾರೆ, ಈಗ AI ಎಲ್ಲ ಉಪಯೋಗಿಸ್ಕೊಂಡು ಈಗ ವಾಟ್ಸಪ್ಪಲ್ಲೇ ಅವ್ರಿಗೆಲ್ಲ ಮಾಹಿತಿಗಳನ್ನು ಕೊಡುವಂಥದ್ದಾಗ್ಬಿಡಿ. ಯಾಕೆಂದರೆ ಈಗ ಹಿಂದೆ ಏನಾಗ್ತಿತ್ತು, ಅವರು ವೆಬ್ಸೈಟ್ಗೆ ಹೋಗಬೇಕು, ಅದನ್ನು ಓಪನ್ ಮಾಡ್ಕೋಬೇಕು, ಅಲ್ಲಿಂದ ಅಪ್ಲೋಡ್ ಮಾಡಬೇಕು ಅಥವಾ ಅಲ್ಲಿಂದ ಮಾಹಿತಿ ತೊಗೋಬೇಕು, ಈ ಥರದ್ದೆಲ್ಲ ಇತ್ತು. ಈಗ ಇನ್ನೂ ಅಡ್ವಾನ್ಸ್ ಆಗಿ ಹೋಗ್ಬಿಟ್ಟು ಏನು ಮಾಡಿದ್ದಾರೆ, ವಾಟ್ಸಪ್ಪಲ್ಲೇ ಎಲ್ಲ ಮಾಡೋ ಅಂಥ ವ್ಯವಸ್ಥೆ ತಂದುಬಿಟ್ಟಿದ್ದಾರೆ. ಈಗ ಮಾಡಿಲ್ಲ, ಯಾವುದು ಪರಿಪೂರ್ಣವಾಗಿ ಆಗಿಲ್ಲ. ಇವತ್ತು ಮಾಡಿದ್ದಾರೆ, ಸುಮಾರು 2000 ಒಂದು 6-7 ವರ್ಷದಿಂದನೂ ಮಾಡಿದ್ದಾರೆ, ಆದರೆ ಯಾವುದೂ ಪರಿಪೂರ್ಣ ಆಗಿಲ್ಲ. ಇದು ಪರಿಪೂರ್ಣ ಆಗದೆ ಇವರು ಈ ರೀತಿ ಕಡ್ಡಾಯ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ. ಈಗ ಜನರಿಗೆ ಈ ಖಾತೆನ ನೀವು ಕಡ್ಡಾಯ ಮಾಡಿದ್ಮೇಲೆ, ಈಗ ನನ್ನ ಮನೆಯದು ನನ್ನಲ್ಲಿ ಡೇಟಾದಲ್ಲೇ ಇಲ್ಲ ಅಂದರೆ ನಾನು ಎಲ್ಲಿ ಮಾಡಿಸ್ಕೊಳ್ಳಿ? ಅವ್ರಿಗೆ ನೀವು ಅರ್ಜಿ ತೊಗೊಂಡೋಗಿ ಇವತ್ತು ಕೊಟ್ಟರೆ ಅವರು ಅವರು ಡೇಟಾ ಅಪ್ಲೋಡ್ ಮಾಡ್ತೀನಿ, ನಾಳೆ ಬನ್ನಿ, ನಾಳಿದ್ದು ಬನ್ನಿ, ಈ ರೀತಿ ಓಡಾಡಿಸ್ತಾ ಇದ್ದಾರೆ. ಅದು ಅವ್ರು ಮಾಡೋದಲ್ಲ. ಇದು ಈ ರೀತಿಯಾದಂಥದ್ದು ಕೊಟ್ಟು ಅವರು ಎಲ್ಲ ಡೇಟಾ ರೆಡಿ ಮಾಡಿ ಎಲ್ಲ ಇಟ್ಕೊಂಡಿರ್ತಾರೆ. ಆಮೇಲೆ ಜನರಿಂದ ಮಾಹಿತಿಗಳನ್ನು ತಗೋತಾರೆ. ಜನರು ಸುಲಭವಾಗಿ ಈಗ ವಾಟ್ಸಪ್ಪಲ್ಲೇ ಕೊಟ್ಬಿಟ್ಟಿದ್ದಾರೆ. ವಾಟ್ಸಪ್ಪಲ್ಲಿ ಇವರಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಅವ್ರಿಗೆ. ಅವರೇ ಅಲ್ಲಿ ಅಪ್ಲೋಡ್ ಮಾಡಿಕೊಂಡು ಅವ್ರಿಗೊಂದು PID ನಂಬರ್, ಪ್ರಾಪರ್ಟಿ ID ನಂಬರ್ ಕೊಟ್ಬಿಡ್ತಾರೆ. ಅದ್ರ ಮೇಲೆ ಇವ್ರಿಗೇನಾದ್ರು ಖಾತೆ ಬೇಕು ಅಂದರೆ ಜಸ್ಟ್ ಒಂದು ಮೆಸೇಜ್, ನನಗೆ ಖಾತೆ ಬೇಕು ಅಂತ, ಅದಕ್ಕೇನು ಬೇಕು ಅಂತ ಅವರು ಅಲ್ಲೇ ವಾಪಸ್ ಹೇಳ್ತಾರೆ. ಇವ್ರು ಅಷ್ಟನ್ನು ವಾಪಸ್ ಅಲ್ಲೇ ಅಪ್ಲೋಡ್ ಮಾಡಿದ್ರೆ, ಬರೀ ಅವರೇ ಒಂದು ಫೋಟೋ ತೊಗೊಂಡು ಅಪ್ಲೋಡ್ ಮಾಡಿದ್ರೆ ಖಾತೆ ಇವರು ಅಲ್ಲೇ ಪ್ರಿಂಟ್ ತೊಗೋಬೋದು. ಈ ರೀತಿ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಇವತ್ತು ಈ ದೇಶ ಮುಂದೋಗ್ತಾ ಇದೆ. ಆದರೆ ಇಡೀ ದೇಶಕ್ಕೆ ಬೆಂಗಳೂರು IT ಹಬ್ಬು, ಇಡೀ ದೇಶಕ್ಕೆ. ನಮ್ಮಲ್ಲಿ ಇವತ್ತು ಅರ್ಜಿ ತೊಗೊಂಡು ಹೋಗ್ಬೇಕು, ಇವಾಗ ಮಾಡಿದ್ದಾರೆ ಇವರು ಯಾರು ಸರ್? ಅಲ್ಲ, ಇಲ್ಲಿ ನಮ್ಮ ಇನ್ಫೋಸಿಸ್ ಅವ್ರಿಗೆ ಕೊಡ್ಬೋದು, ಇವರು ಬೇರೆ ಯಾರಿಗೂ ಕೊಡೋದೇ ಬೇಡ. ಇನ್ಫೋಸಿಸ್ ಅವ್ರಿಗೆ ಕೊಟ್ಟರೆ ಅವ್ರನ್ನ ಹೋಗಿ ಇವರು ಮಾತಾಡ್ಸಿದ್ರೆ, ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡ್ರೆ ನಾನು ಅನ್ಕೋತೀನಿ ಅವರು ರಿಯಾಯಿತಿ ದರದಲ್ಲಿ ಮಾಡಿಕೊಡ್ತಾರೆ ಅಂತ. ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಬೇಕಾದ್ರೆ ಮಾಡ್ಕೊಡೋಕೆ ತಯಾರಿರ್ತಾರೆ. ನಮ್ಮ ರಾಜ್ಯಕ್ಕೆ ಅವ್ರಿಗೊಂದು ಅಭಿಮಾನ ಇರುತ್ತೆ, ಆ ಅಭಿಮಾನದಲ್ಲಿ ಅವ್ರು ಮಾಡ್ಕೊಡೋಕೆ ತಯಾರಿರ್ತಾರೆ. ಆದರೆ ಇವರು ಅಂಥವ್ರನ್ನೆಲ್ಲ ಅಪ್ರೋಚ್ ಮಾಡೋದಿಲ್ಲ. ಇವರು ಒಳ್ಳೆಯದು ಇವ್ರಿಗೆ ಬೇಕಾಗಿಲ್ಲ, ಇವ್ರಿಗೆ ಪ್ರತಿಷ್ಠೆ ಬೇಕು. ಇವ್ರಿಗೆ ನಾನು ಅದು ಸಮಸ್ಯೆ ಇದೆ ಸರ್. ಈ ಥರದ್ದು ಅಥವಾ ಟಾಟಾದವರು ಕೊಟ್ಟರು ಆಗ್ತದೆ. ಅಂದರೆ ಒಳ್ಳೆ ಪ್ರತಿಷ್ಠಿತ ಕಂಪನಿಗಳಿಗೆ ಇದು ಕೊಟ್ಟಂಥ ಸಂದರ್ಭದಲ್ಲಿ ಈ ಯೋಜನೆಗಳು ಸಕ್ಸಸ್ ಆಗ್ತದೆ. ಇವತ್ತೇನಾಗ್ತಾ ಇದೆ, ನಾವೇ ಮಾಡ್ತೀನಿ ಅಂತ ಹೋಗಿದ್ದಾರೆ ಅವರು. ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ, ನಾನೇ ಎಲ್ಲದಕ್ಕೂ ಸೂರ, ನಾನೇ ಮಾಡೋ ಅಂಥದ್ದು ಅಂತೇಳಿ ಇವತ್ತು ಜನರನ್ನ ದಾರಿ ತಪ್ಪಿಸೋವಂಥ ಕೆಲಸ ಆಗ್ತಾಯಿದೆ. ಈಗ ದುಡ್ಡಿರೋವಂಥವ್ರು, ಹಣಕಾಸು ಇರೋವಂಥವ್ರು, ರಿಯಲ್ ಎಸ್ಟೇಟ್ ಅವರು ಇವತ್ತಿಲ್ಲ ನಾಳೆ ಮಾಡ್ಕೋತಾರೆ, ಅವ್ರು ತಡ್ಕೋತಾರೆ. ಆದರೆ ಅವನು ಬಡವ, ಅವನ ಮನೇಲಿ ಏನೋ ಒಂದು ಕಾಯಿಲೆ ಆಗಿಬಿಟ್ಟಿರ್ತದೆ, ಅವನ ಹತ್ರ ಹಣ ಇರಲ್ಲ, ಅವನು ಯಾವುದೋ ಒಂದು 20-30 ಸೈಟ್ ಇಟ್ಕೊಂಡಿರ್ತಾನೆ.
ಅದೇನೋ ಸರ್ಕಾರದಿಂದ ಯಾವತ್ತೂ ಅಲರ್ಟ್ ಆಗಿರ್ತದೆ ಅಥವಾ ಯಾವುದೋ ಕಡೆಯಿಂದ ಬಂದಿರ್ತದೆ, ಅಥವಾ ಅವ್ರ ಅಪ್ಪನ ಆಸ್ತಿ ಯಾವುದೋ ಒಂದು 10, 20, 30 ಸೈಟ್ ಮನೆಯೋ ಸಣ್ಣ ಮನೆ ಇರ್ತದೆ. ಅವ್ನಿಗೆ ಅರ್ಜೆಂಟ್ ಮಗಳು ಮದುವೆಗೆ ಹಣ ಬೇಕು, ಅಥವಾ ಮಗನ ಮದುವೆಗೆ ಹಣ ಬೇಕು, ಅಥವಾ ಯಾವುದೋ ಕಾಯಿಲೆ ಹಾಸ್ಪಿಟ್ಲಿಗೆ ಕಟ್ಟಕ್ಕೆ ಹಣ ಬೇಕು. ಅವನಿಗೆ ಅದನ್ನ ಆಸ್ತಿ ಮಾರಬೇಕು ಅಂದ್ರೆ ಆಗ್ತಿರಲ್ಲ, ಅವನಿಗೆ ಆಗ್ತಾ ಇಲ್ಲ. ಇವರು ಈ ಖಾತೆನೇ ಈಗ ಯಾವುದೇ ಆಸ್ತಿ ಮಾರೋದಕ್ಕೆ ಕೊಂಡ್ಕೊಳ್ಳೋದಕ್ಕೆ ಈ ಖಾತೆಗೆ ಕಾವೇರಿಗೆ ಯಾಕೆ ಜೋಡಣೆ ಮಾಡಬೇಕಾಗಿತ್ತು, ಇಂಟಿಗ್ರೇಟ್ ಯಾಕೆ ಮಾಡಬೇಕಾಗಿತ್ತು, ಏನು ಅವಶ್ಯಕತೆ ಇತ್ತು? ನೀವು ಪರಿಪೂರ್ಣವಾಗಿ ಏನೂ ಮಾಡ್ದೇನೆ ಅದು ಸಮಸ್ಯೆ ಇದೆ. ಈ ರೀತಿ ಎಲ್ಲ ಪರಿಪೂರ್ಣವಲ್ಲದಂಥ ಸಾಫ್ಟ್ವೇರ್ಗಳನ್ನು ಮಾಡಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡದೆ ಇಡೀ ರಾಜ್ಯದಾದ್ಯಂತ ಕಡ್ಡಾಯ ಮಾಡಿ ಆದೇಶ ಹೊರಡಿಸ್ಬಿಟ್ಟು ಇವತ್ತು ಇಡೀ ರಾಜ್ಯದಲ್ಲಿ ಅವ್ಯವಸ್ಥೆ ಮಾಡಿಟ್ಟಿದ್ದೀರಿ. ನಗರ ಪಾಲಿಕೆಗಳಲ್ಲಿ ಎಲ್ಲ ಸೋರಿಕೆಗಳಿದೆ. ನೀವು ಈಗ ಮುಂಬೈ ನಗರ ಪಾಲಿಕೆಯಲ್ಲಿ ಈಗ IBM ಮತ್ತು ಇವರು ಸ್ಯಾಪ್ ಅವ್ರ ಕಂಪ್ನಿಯವರು ಅವರು ಇನ್ವಾಲ್ವ್ ಆದಮೇಲೆ ಅವ್ರು ಶುರು ಮಾಡಿದ್ಮೇಲೆ ಮೊದಲೇನು ಟ್ಯಾಕ್ಸ್ ಬರ್ತಾಯಿತ್ತು ಅದಕ್ಕೆ 3 ಪಟ್ಟು ಜಾಸ್ತಿ ಆಗಿದೆ ಈಗ. ಮತ್ತು ಜನರನ್ನು ಕೂಡ ಖುಷಿಯಾಗಿದ್ದಾರೆ. ಯಾಕೆಂದರೆ ಅವರು ಹಿಂದೆ ಕಾರ್ಪೊರೇಷನ್ಗೆ ಹುಡ್ಕೊಂಡು ಹೋಗಿ ಅಲ್ಲೋಗಿ ಕಟ್ಟಬೇಕಾಗಿತ್ತು, ಮತ್ತು ಯಾವುದೋ ಹಣ ಕಟ್ಟಬೇಕು ಅಂದರೆ ಯಾವುದೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕಟ್ಟಬೇಕಾಗಿತ್ತು. ಈಗ ಅವೆಲ್ಲ ಏನೂ ಇಲ್ಲ, ಎಲ್ಲ ಅವ್ರು ವಾಟ್ಸಪ್ಪಲ್ಲೇ ಥ್ರೂ ಕಟ್ಕೊಂಡ್ಬಿಡ್ತಾ ಇದ್ದಾರೆ. ಅವರು ಖುಷಿಯಾಗಿದ್ದಾರೆ, ಪಾಲಿಕೆಗೂ ಹಣ ಬರ್ತಾಯಿದೆ ಚೆನ್ನಾಗಿ. ಇಂಥ ಒಂದು ವ್ಯವಸ್ಥೆ ಅಲ್ಲಿದೆ. ಆದರೆ ಇಲ್ಲಿ ಈ ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ಅವ್ಯವಸ್ಥೆಯನ್ನು ತಂದು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮತ್ತು ಅವ್ರಿಗೆ ಸಂಕಷ್ಟದಲ್ಲಿ ಸಿಕ್ಕಿಸುವಂಥ ಕೆಲಸ ಮಾಡ್ತಿರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ವಾದ ಇದೆ. ಅಲ್ಲ, ನಾನು ಇದು ಬರೀ ಮೈಸೂರಿಗೆ ಮಾತಾಡ್ತಾ ಇಲ್ಲ, ನಾನು ಇಡೀ ರಾಜ್ಯದಲ್ಲಿ ಏನು ಅವ್ಯವಸ್ಥೆ ಇದೆ ಅನ್ನೋದನ್ನು ನಾನು ಮಾತಾಡ್ತಾ ಇದ್ದೀನಿ. ಅಲ್ಲ, ಯಾವುದೇ ಈಗ ಈ ಸರ್ಕಾರದಲ್ಲಿ ಏನಾಗಿದೆ, ಯಾವುದೇ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋವಂಥ ನಿಟ್ಟಿನಲ್ಲಿ ಇವ್ರು ಯಾರೂ ಇಲ್ಲ. ಇವ್ರಿಗೇನೆಂದರೆ ಅವ್ರವ್ರ ಪ್ರತಿಷ್ಠೆ ಅಥವಾ ಬೇರೆ ಬೇರೆ ಗೊತ್ತಿದೆ ನಿಮಗೆ, ಯಾವ ಇಂಟ್ರೆಸ್ಟ್ ಮೇಲೆ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ ಈಗ ಪ್ರಿಯಾಂಕಾ ಖರ್ಗೆ ಅವರು ಅಷ್ಟೆಲ್ಲ ಮಾತಾಡ್ತಾರೆ, ಇಡೀ ದೇಶದ ರಾಜಕಾರಣ ಮಾತಾಡ್ತಾರೆ, ಈ ದೇಶದ ಪ್ರಧಾನಿ ಮಂತ್ರಿ ಎಷ್ಟು ವಿಫಲ ಅಂತಕ್ಕಂಥದ್ದನ್ನು ಮಾತಾಡೋಕ್ಕೆ ಗೊತ್ತಿದೆ. ಆದರೆ ಇವ್ರ ಕ್ಷೇತ್ರದಲ್ಲಿ ಯಾವ ರೀತಿ ವಿಫಲರಾಗಿ, ಮೊನ್ನೆ ನಾನೊಂದು ಇದರಲ್ಲಿ TV ನೋಡಿದೆ, ಇವರು ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಮಧ್ಯಾಹ್ನ 3 ಗಂಟೆಗೆ ಹೋಗಿದ್ದಾರೆ, ಒಬ್ಬರು ಇಲ್ಲ. ಇಡೀ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಒಬ್ಬರು ಇಲ್ಲ, ಒಂದು ಡಾಕ್ಟ್ರ್ ಇಲ್ಲ, ಯಾರಿಲ್ಲ, ಒಬ್ಬನೇ ಒಬ್ಬ ಪಾಪ P1 ಈಚೆ ಕೂತಿದ್ದಾನೆ, ಒಳಗಡೆ ಹೋದರೆ ಒಬ್ಬರೂ ಇಲ್ಲ. ಮತ್ತು ಅಲ್ಲಿ ಒಂದು ಎಂಥ ಅವ್ಯವಸ್ಥೆ ಇತ್ತು ಅಂದರೆ ಅರ್ಧೊಳಗೆ ತೋರಿಸಿದ್ರು ಅದು ಚಿತ್ತಾಪುರದಲ್ಲಿ. ಅಂದರೆ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು ಯಾವ ನೈತಿಕತೆಯಿಂದ ಇವರು ಈ ದೇಶದ ಬಗ್ಗೆ, ಈ ದೇಶದ ಪ್ರಧಾನಿ ಬಗ್ಗೆ ಮಾತಾಡ್ತಾರೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗೋದಿಲ್ಲ. ನೀವು ಯಾವುದು ಸರ್ ಗ್ರೇಟರ್ ಮೈಸೂರು ಮಾಡಿದಾಗ ಎಗೈನ್ ಪಟ್ಟಣ ಪಂಚಾಯಿತಿ ಅವರೆಲ್ಲ ವಾಪಸ್ ಕಾರ್ಪೊರೇಷನಲ್ಲಿ ಮಾಡಿಸ್ಬೇಕು ಸರ್. ನಾನು ಗ್ರೇಟರ್ ಮೈಸೂರಿಗೆ ಒಂದು ಮೀಟಿಂಗ್, ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಸರ್. ಅದು ಸುದೀರ್ಘವಾಗಿ ಮಾತಾಡೋ ಅಂಥದ್ದು ಇದೆ ಸರ್. ಯಾಕೆಂದರೆ ಇವ್ರು ಬರೀ ಅನೌನ್ಸ್ ಮಾಡಿಬಿಟ್ರೆ ಆಗೋದಿಲ್ಲ. ಈಗ ಅನೌನ್ಸ್ ಮಾಡಿಬಿಟ್ಬಿಟ್ರೆ ಏನೆಲ್ಲ ಅನಾನುಕೂಲಗಳಾಗ್ತದೆ, ಮೈಸೂರು ಮುಂದೆ ಏನಾಗ್ತದೆ ಅಂತಕ್ಕಂಥದ್ದನ್ನು ನಾನು ಮುಂದೆ ಬಿಡಿಸಿ ಹೇಳೋನಿದ್ದೀನಿ. ಯಾಕೆಂದರೆ ಸರ್, ಮಹಾರಾಜರು 100 ವರ್ಷಗಳ ಹಿಂದೆಯೇ CITB ಮಾಡಿದ್ರು, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡನ್ನು ಮಾಡಿದ್ರು. ಯಾಕೆ ಮಾಡಿದ್ರು ಅಂದರೆ ಬರೀ ಸೈಟ್ ಕೊಡೋಕ್ಕಲ್ಲ, ಮೈಸೂರು ಯಾವತ್ತಿಗೂ ಕೂಡ ಮೈಸೂರು ಸೌತ್ ಏಷ್ಯಾಗೆ 100 ವರ್ಷಗಳ ಹಿಂದೆ ಸೌತ್ ಏಷ್ಯಾಗೆ ಪ್ಲಾಂಟ್ ಸಿಟಿ, ಅದು ಅದೇ ರೀತಿಲಿ ಬೆಳಿಬೇಕು ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಅವತ್ತೇ CITB ಮಾಡಿದ್ರು. ಅವತ್ತು CITB ಬೇಕಾಗಿರಲಿಲ್ಲ ಅವತ್ತಿಗೆ ಅವ್ರಿಗೆ. ಅಂದರೆ ಅಂಥ ದೂರದೃಷ್ಟಿ ಇಟ್ಕೊಂಡು ಮಾಡಿದಂಥ ಮೈಸೂರು ನಗರವನ್ನು ಇವತ್ತು ಗ್ರೇಟರ್ ಮೈಸೂರು ಅನೌನ್ಸ್ ಮಾಡಿ ಯಾವ ರೀತಿಗೆ ತೊಗೊಂಡೋಗ್ತಾರೆ ಅಂತಕ್ಕಂಥದ್ದನ್ನು ನಾನು ಮುಂದೆ ಪತ್ರಿಕಾಗೋಷ್ಠಿ ಮಾಡಿ ತಿಳಿಸೋನಿದ್ದೀನಿ ಸರ್. ಅದನ್ನು ಸುದೀರ್ಘವಾಗಿ ನಾನು ಮಾತಾಡ್ತೀನಿ ಸರ್. ತುಮಕೂರು ಮಹಾನಗರ ಪಾಲಿಕೆ ಅವ್ರದ್ದೇ ಆದಂಥ ಒಂದು ಸಾಫ್ಟ್ವೇರ್ QNX ಮುಖಾಂತರ ಸಪ್ರೇಟಾಗಿ ಮಾಡ್ಕೊಂಡಿದ್ರು. ನಾವು ಮೈಸೂರಲ್ಲಿ ಹೆಂಗೆ ಮಾಡ್ಕೊಂಡಿದ್ವಿ, ನಾವು ಕೇಳಿ, ನಾವು ಭಾರಿ ಪ್ರಯತ್ನ ಮಾಡಿ ಮೈಸೂರಲ್ಲಿ ಗಲಾಟೆ ಮಾಡಿ ವಿರೋಧದ ಮಧ್ಯ ನಾವು ಸಾಫ್ಟ್ವೇರನ್ನು ಮೈಸೂರಿಗೆ ತರಿಸಿದ್ವಿ ಪ್ರಾಪರ್ಟಿ ಟ್ಯಾಕ್ಸ್ಗೆ. ಅದೇ ರೀತಿಯಲ್ಲಿ ತುಮಕೂರು ಕೂಡ ಮಾಡ್ತಾಯಿದ್ರು. ಇವತ್ತು ಅವ್ರಿಗೆ ಕಡ್ಡಾಯವಾಗಿ ಈ ಖಾತೆ ಮಾಡೋದು ಏನು ಮಾಡಬೇಡಿ ಅಂತ ಹೇಳಿ ಇವತ್ತು ಅವ್ರ ಕೈನೂ ಕಟ್ಟಾಕಿ ಕೂರಿಸಿದ್ದಾರೆ. ಅದಕ್ಕೆ ತುಮಕೂರು ಮಹಾನಗರ ಪಾಲಿಕೆ ಒಂದು ರೆಸಲ್ಯೂಷನ್ ಮಾಡಿ ಅವ್ರಿಗೆ ಕಳಿಸಿದೆ. ನೀವು ಇಲ್ಲಾಗೋವಂಥ ನಷ್ಟಕ್ಕೆ, ಇಲ್ಲಾಗೋವಂಥ ಜನರಿಗಾಗುವಂಥ ತೊಂದರೆಗೆ ನೀವೇ ಹೊಣೆಗಾರರು ಅಂತೇಳಿ UD ಸೆಕ್ರೆಟ್ರಿಗೆ ಮತ್ತು ಇವರಿಗೆ ಎಲ್ಲರಿಗೂ ಪತ್ರವನ್ನು ಬರೆದಿದ್ದಾರೆ. ಕೌನ್ಸಿಲಲ್ಲಿ ತೀರ್ಮಾನ ಮಾಡಿದ್ದಾರೆ.
ಇದು ಇವತ್ತು ಸರ್ಕಾರ ಕೂಡಲೇ ಕೈ ಬಿಡಬೇಕು. ಈಗೇನು ಕಡ್ಡಾಯ ಮಾಡಿದ್ದೀರಿ ಅದನ್ನು ಈ ಸ್ವತ್ತು ಕಡ್ಡಾಯ ಮಾಡಿರ್ತಕ್ಕಂಥದ್ದನ್ನು ಕೈ ಬಿಡಬೇಕು. ಸ್ವತಃ ಮುಖ್ಯಮಂತ್ರಿಗಳೇ ನಿಮ್ಮ ತವರು ಜಿಲ್ಲೆಯಲ್ಲೂ ಕೂಡ ಜನರು ಪರಿತಪಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ಕೂಡ ಸಪಿಸುವಂಥ ಕೆಲಸ ಆಗ್ತದೆ. ದಯಮಾಡಿ ತಾವು ಮಧ್ಯ ಪ್ರವೇಶ ಮಾಡಿ ಕೂಡಲೇ ಇದನ್ನು ಹಿಂಪಡೆದು ನೀವು ಏನು ಮಾಡಬೇಕು ಅಂತ ಹೊರಟಿದ್ದೀರಿ ಅದನ್ನು ಪ್ರಾಪರಾಗಿ ಮಾಡೋ ಅಂಥದ್ದನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ. ನಮಸ್ಕಾರ.